ಇವತ್ತಿನ ಬ್ಲಾಗಲ್ಲಿ ಮಟನ್ ಮಸಾಲ ಹೇಗೆ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ. ಇದು ಅರ್ಧ ಕೆಜಿ ಮಟನ್ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿರೋದು. ಮಟನ್ ಮಾಡಬೇಕಾಗಿರೋಕ್ಕೆ ಬೇಕಾಗುವ ಪದಾರ್ಥಗಳು: 2 ಈರುಳ್ಳಿ ಮೀಡಿಯಮ್ ಸೈಜು, 1-2 ಮೆಣಸಿನ್ಕಾಯಿ, 2 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 3 ಸಣ್ಣ ಟೊಮೆಟೊ ಸಣ್ಣದಾಗಿರೋದು ತೊಳೆದುಬಿಟ್ಟು ಮಿಕ್ಸಿಗೆ ಹಾಕ್ಕೊಂಡಿರೋ ಪ್ಯೂರಿ ಮಾಡ್ಕೊಂಡಿರೋದು, ಆಮೇಲೆ ಸ್ವಲ್ಪ ಕೊತ್ತಂಬರಿ ಕಟ್ಟು ಅದನ್ನು ಚೆನ್ನಾಗಿ ತೊಳೆದು ಮಿಕ್ಸಿ ಹಾಕ್ಕೊಂಡು ಪ್ಯೂರಿ ಮಾಡಿರೋದು. ಇದು ಕಸ್ತೂರಿ ಮೆಂತೆ, ಇದು ಫ್ಲೇವರ್ಗೋಸ್ಕರ 1 ಸ್ಪೂನ್, 1/4 ಸ್ಪೂನ್ ಅರಿಶಿನ ಪೌಡ್ರು, 1 ಟೀ ಸ್ಪೂನ್ ಧನಿಯಾದ ಪುಡಿ, ಮತ್ತು ಹಾಫ್ ಟೀ ಸ್ಪೂನ್ ಬಂದುಬಿಟ್ಟು ಗರಂ ಮಸಾಲ, 1.5 ಟೀ ಸ್ಪೂನ್ ಅಜ್ಕಾರದ ಪುಡಿ. ಯಾಕಂದರೆ ನಾವು ಕಡಿಮೆ ಖಾರ ತಿಂತೀವಿ, ಅದಕ್ಕಾಗಿ ನಾವು 1.5 ಸ್ಪೂನ್ ತೊಗೊಂಡ್ವಿ. ನಿಮ್ಮ ಇಷ್ಟ, ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಇದು 2 ಸ್ಪೂನ್ ಕೊಕೊನಟ್ ಡಸ್ಟ್ ಪೌಡರ್. ಇಷ್ಟೆಲ್ಲ ಸಾಮಗ್ರಿಗಳು ಮಟನ್ ಮಾಡಲು ಬೇಕಾಗಿರುವ ಸಾಮಗ್ರಿಗಳು. ಈಗ ಮಟನ್ ಹೇಗೆ ಮಾಡಬೇಕಂತ ಹೇಳ್ಕೊಟ್ಟಿರೋ ವಿಧಾನ. ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕಾಗಬೇಕಾದ್ರೆ 1-2 ಈರುಳ್ಳಿ ಹಾಕ್ತಾಯಿದ್ದೀನಿ. ಹೀಗೆ ದೊಡ್ಡದಾಗಿರೋ ಹಸಿಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಈ ಥರ ಈರುಳ್ಳಿ ಎಲ್ಲ ಚೆನ್ನಾಗಿ ಮಗ್ಗಿ ಗೋಲ್ಡನ್ ಕಲರ್ ಬರಬೇಕು. ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಯಾಕಂದರೆ ಅದು ಕೂಡ ಹಸಿ ವಾಸನೆ ಎಲ್ಲ ಅದರೊಳಗೆ ಹೋಗುತ್ತೆ. ಇದೆಲ್ಲ ಮಗ್ಗಿದ ಮೇಲೆ ಅದಾದಮೇಲೆ ಮಟನ್ ಒಂದೊಂದು ಪೀಸ್ ಈ ಥರ ಹಾಕಬೇಕು. ಈ ಥರ ಹಾಕಿ ಸ್ವಲ್ಪ ಅರಿಶಿನ ಹಾಕಿ ಉಪ್ಪು ಹಾಕಿ ನೀರೆಲ್ಲ ಬಿಡೋವರೆಗೂ ಈ ಥರ ಪ್ಲೇಟ್ ಮಾಡಿ ಫ್ರೆಂಡ್ಸ್. ನೀರೆಲ್ಲ ಬಿಟ್ಟರೆ ಕುದೀತಾ ಇದೆ. ಈಗ ನಾವು 1.5 ಸ್ಪೂನ್ ಅಜ್ಕಾರದ ಪುಡಿ ಹಾಕಬೇಕು. ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಅದಾದಮೇಲೆ ಟೊಮೆಟೊ ಪ್ಯೂರಿ ಹಾಕ್ತಾಯಿದ್ದೀನಿ. ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬೇಕು. ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಕುದಿಬೇಕು. ಈಗ ಇದಕ್ಕೆ 1 ಸ್ಪೂನ್ ಧನಿಯಾದ ಪುಡಿ ಮತ್ತು ಗರಂ ಮಸಾಲ ಹಾಕ್ತಾಯಿದ್ದೀನಿ. ಅದಾದ ನಂತರ
ಕೊಕೊನಟ್ ಪೌಡರ್ ಹಾಕ್ತಾಯಿದ್ದೀನಿ. ಅದಾದಮೇಲೆ ನಿಮಗೆ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಗ್ರೇವಿ ಕನ್ಸಿಸ್ಟೆನ್ಸಿ ಜಾಸ್ತಿ ಬೇಕಂದರೆ ಜಾಸ್ತಿ ನೀರು ಹಾಕ್ಕೊಳ್ಳಿ, ಕಡಿಮೆ ಬೇಕಂದರೆ ಕಡಿಮೆ ಹಾಕ್ಕೊಳ್ಳಿ. ಈ ಥರ ಎಲ್ಲ ಚೆನ್ನಾಗಿ ತೆಗೆಸ್ಬಿಟ್ಟು ಲಾಸ್ಟಾಗಿ ಕಸ್ತೂರಿ ಮೆಂತ್ಯ 1 ಸ್ಪೂನ್ ಹಾಕ್ತಾಯಿದ್ದೀನಿ. ಕಸ್ತೂರಿ ಮೆಂತ್ಯ ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಕೊಡುತ್ತೆ ಮತ್ತು ಸ್ಮೆಲ್ಲು ಚೆನ್ನಾಗಿರುತ್ತೆ. ಇದೆಲ್ಲ ಆದಮೇಲೆ ನಾವು ಈ ಥರ ನೋಡಿ ನೀರು ಬೇಕಂದರೆ ಹಾಕ್ಕೊಬೋದು. ನಮಗೆ ನೀರು ಬೇಕು, ಸ್ವಲ್ಪ ಗ್ರೇವಿ ಟೈಪ್ ಇರಬೇಕು, ಹಾಗಾಗಿ ನಾವು ನೀರು ಹಾಕ್ತಾಯಿದ್ದೀವಿ. ಇದೆಲ್ಲ ಈಗ ಕುಕ್ಕರಿಗೊಂದು 4ರಿಂದ 5 ವಿಸಿಲ್ ಇಡ್ಬೋದು. ಫ್ರೆಂಡ್ಸ್, ಮಟನ್ ರೆಡಿಯಾಗಿದೆ ಅಂತ ನೋಡೋಣ. ರೆಡಿಯಾಗಿದೆ ನೋಡಿ ಮಟನ್. ನೋಡಿ ಈ ಥರ ಆಗಿದೆ.